ಜೈ ಶ್ರೀರಾಮ್ ಗೆಳೆಯರೇ, ಶುಭೋದಯ. ನಾವು ಜಸ್ಟ್ ಇವಾಗ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಈ ಕ್ಷೇತ್ರದ ಮಹಾಂತರಾದಂತಹ ಶ್ರೀ ನಂದೀಶ್ ಅವರು ನಮ್ಮನ್ನು ಚಹಾವನ್ನು ಮಾಡಲು ಕರೆಯುತ್ತಿದ್ದಾರೆ. Our hearts beat to the city streets. We began to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. We wanna chase the night, wanna dance to the light, pull the stars from the sky, just two hearts running wild. ಗೆಳೆಯರೇ, ಇವಾಗ ನಾವು ಉಳಿದಿರುವಂಥ ಶ್ರೀ ಕ್ಷೇತ್ರ ಗುಪ್ತ ಗಂಗೆಯ ಬಗ್ಗೆ ಇಲ್ಲಿನ ಮಹಾಂತರಾದ ಶ್ರೀ ನಂದೀಶ್ ಗುರುಜಿ ಅವರು ಸ್ವಲ್ಪ ಹೇಳುತ್ತಿದ್ದಾರೆ. ಅದು ನೋಡೋಣ ಗೆಳೆಯ. बोलिए गुरुजी. ये कमल सदृश जो जल दिखाई दे रहा है आपको, पांडव अज्ञातवास के समय यहाँ आए थे, वहाँ रुके थे यहाँ पर, तो उस समय यहाँ जल की कोई व्यवस्था नहीं थी. तो गंगा माता का आवाहन कर करके ध्यान कर करके उन्होंने यहाँ जल की व्यवस्था बनाई. यहाँ कहते हैं 5 कुंड हैं ये, जिसमें से 4 दिखाई देते हैं, एक गुप्त रूप से यहाँ अंदर है. और ये जल यहाँ शिव जी का जो मंदिर है, शिव जी के मंदिर से होते हुए सिद्ध बाबा के मंदिर में आता है और फिर यहाँ आकर के प्रकट होता है प्रधान कुंड. ये प्रधान कुंड कहते हैं बहुत समय पहले, सन 2000 के पहले की बात है. कहते हैं यहाँ गाय इस कुंड से निकल करके पूरे नगर का भ्रमण करती थी, इतने क्षेत्र का. अब कुछ शास्त्र होते हैं हर तरह के अच्छे और बुरे लोग संसार में. कुछ लोगों ने इस गाय को पकड़ना चाहा, तब से वो गाय यहाँ समाहित हो गई. इस कुंड में, इसी कुंड में वो गाय समाहित हो गई है. फिर वो गाय यहाँ से प्रकट नहीं हुई. और यहीं से शिव जी में जो छोटे वाले शिवलिंग जो रखे हुए हैं, वो यहीं से प्रकट हुए हैं. और यह स्थान इतना ऊर्जात्मक है, यहाँ कैसा भी रोगी, कैसा भी बीमार क्यों ना हो, अगर इस क्षेत्र में यहाँ के वायु के परिवेश में यदि वो आ जाता है ना, तो सुधर जाता है, संभल जाता है. और बहुत जगह भ्रमण करने के बाद में ये गौ विज्ञान अनुसंधान केंद्र जो यहाँ बना है, कई जगह भ्रमण करने के बाद में ये जगह यहाँ चयन की गई है. सब लोगों का आभार. श्री क्षेत्र गुप्त गंगा, महंत श्री उमंग दास त्यागी. From the sky, just two hearts running wild. Never sleep, never stop. ಗೆಳೆಯರೇ, ಇವಾಗ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಗುರುಗಳು ಕೂಡ ಮಾತಾಗಿದೆ, ನಂದಕುಮಾರ್ ಗುರುಗಳ ಹತ್ರ ನಮ್ಮದು. ಅವರು ಈ ಆಶ್ರಮ ಬಗ್ಗೆ ಕೆಲವಷ್ಟು ಮಾತುಗಳನ್ನು ಹೇಳಿದ್ದಾರೆ. ಮತ್ತು ಇವಾಗ ನಾವು ನಮ್ಮ ಬ್ಯಾಗೆಲ್ಲ ಪ್ಯಾಕ್ ಮಾಡಿಬಿಟ್ಟು ಇಲ್ಲಿಂದ ಗಾಡಿನೂ ರೆಡಿ ಮಾಡಿಬಿಟ್ಟಿದ್ದೀವಿ. ಹೊರಡ್ತಾ ಇದ್ದೀವಿ ಗೆಳೆಯರೇ ನಾವು. ಗೆಳೆಯರೇ, ಇಲ್ಲಿಂದ ಹೊರಡುವ ಸಮಯ ಆಗಿಬಿಟ್ಟಿದೆ. ಇಲ್ಲಿಂದ ಇವಾಗ ನಾವು ಮಹಾರಾಷ್ಟ್ರ ಬಾರ್ಡ್ರಲ್ಲಿ ಇದ್ದೀವಿ. ಇಲ್ಲಿಂದ ಮಹೇರ್ ಅಂತ ಒಂದು 300 ಕಿಲೋಮೀಟ್ರ್ ಬರುತ್ತೆ. ಅಲ್ಲಿವರೆಗೂ ಹೋಗೋಣ ಅಂದ್ಕೊಂಡಿದ್ದೀವಿ ಇವತ್ತು. ನಡೀರಿ ಗೆಳೆಯರೇ, ಹೋಗೋಣ. ಗೆಳೆಯರೇ, ನಾವು ಮಹಾರಾಷ್ಟ್ರ ಬಾರ್ಡರ್ ದಾಟಿ ಮಧ್ಯಪ್ರದೇಶಕ್ಕೆ ಬಂದುಬಿಟ್ಟಿದ್ದೇವೆ. ಇವಾಗಲೇ ನಾವು ಗುಪ್ತ ಗಂಗೆಯಿಂದ ಇಲ್ಲಿವರೆಗೂ ಸುಮಾರು 80 ಕಿಲೋಮೀಟರ್ ಬಂದಿದ್ದೇವೆ. ಇನ್ನೂ ಒಂದು 40-50 ಕಿಲೋಮೀಟರ್ ಹೋಗಿ ಎಲ್ಲಾದರೂ ನಾಷ್ಟ ಮಾಡೋಣ ಅಂದ್ಕೊಂಡಿದ್ದೇವೆ ಗೆಳೆಯರೇ. ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಗೆಳೆಯರೇ, ಸುಮಾರು 180 ಕಿಲೋಮೀಟರ್ ಬಂದಿದ್ದೇವೆ. ಸ್ವಲ್ಪ ರೆಸ್ಟ್ ತಗೊಂಡು ನಾಷ್ಟ ಮಾಡೋಣ ಅಂತ ನಿಂತಿದ್ದೇವೆ ನಾವು ಮತ್ತು ಗುರುಗಳು. ಇವತ್ತು ನಮಗೆ ಅಡುಗೆ ಮಾಡ್ಕೋಕ್ಕೆ ಆಗಲಿಲ್ಲ, ಅದಕ್ಕೋಸ್ಕರನೇ ಎಲ್ಲಾದರೂ ಹೊರಗಡೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಇವಾಗ ಇಲ್ಲಿ ಊಟ ಮಾಡೋಣ. ಏನು ಸಿಗುತ್ತೆ ನಮಗೂ ಅಷ್ಟು ಐಡಿಯಾ ಇಲ್ಲ, ನೋಡೋಣ. ಗೆಳೆಯರಿ, ಏನಾದರೂ ಅನ್ನ ಸಾಂಬಾರು ಸಿಗುತ್ತೆ ಅಂದರೆ ಏನೂ ಸಿಗಲಿಲ್ಲ. ಇವಾಗ ವಡಾ ಸಾಂಬಾರು ಮತ್ತು ಭಾಜಿ ವಡಾ ಮತ್ತು ಸಾಂಬಾರು ತಿಂತಾ ಇದ್ದೀವಿ. ಇದು ತಿಂದು ಇವತ್ತಿನ ನಮ್ಮ ಊಟ ಮುಗಿಸೋಣ ಗೆಳೆಯರೆ. ಇವಾಗ ಮುಂದೆ ಎಲ್ಲಿ ನಿಂದಿರುತ್ತೋ ನೋಡೋಣ.
210 ಕಿಲೋಮೀಟರ್ ಮಾಡಿ ಗೆಳೆಯರು ಇವಾಗ ನಾವು ನರ್ಮದಾ ನದಿ ಹತ್ರ ಬಂದಿದ್ದೇವೆ. ನರ್ಮದಾ ನದಿಯನ್ನು ನೋಡಿ ಗೆಳೆಯರು ನೀವು. ಗೆಳೆಯರೇ, ಒಂದು ಗಂಟೆಯಿಂದ ಹುಡುಕ್ತಾ ಇದ್ದೀವಿ ಜಬಲ್ಪುರದಲ್ಲಿ ಇರೋಕ್ಕೆ ಒಂದು ಜಾಗನೂ ಸಹಿತ ಕಾಣಿಸಲ್ಲ ಹೊಂಟದ. ಭಾಳ ಹೈರಾಣಾಗ್ಲತ್ತದ. 50 ಕಿಲೋಮೀಟ್ರ್ ಆಯ್ತು ನೋಡ್ಲತ್ತಿದ್ದೆವು, ಎಲ್ಲೂ ಇಲ್ಲ. ಥಂಡಿ ಅಂದರೂ ಭಾಳ ಇದೆ ಇಲ್ಲಿ. ಇವತ್ತೊಂದು 250 ಕಿಲೋಮೀಟ್ರ್ ಗಾಡಿ ಹೊಡೆದಿದ್ದೆವು. ಜಬಲ್ಪುರ ಹಿಂದಿನ ಹಿಡಿದು ಎಲ್ಲರ ಮಕ್ಕಳಾಗ ಜಾಗ ಸಿಗ್ತದೇನೋ ಅಂತ ಹುಡುಕ್ದೆವು. ಗಂಟೆ ಗಂಟೆ ಹುಡುಕ್ದೆವು, ಎಲ್ಲಿ ಭೀ ಸಿಕ್ಕಿಲ್ಲ. ಜಬಲ್ಪುರ ಮುಂದಕ್ಕೆ ಒಂದು 20 ಕಿಲೋಮೀಟ್ರ್ ಬಂದಿದ್ದೆವು. ಬರೋಣಕ್ಕಿಲ್ಲ ಭಾರತ್ ಪೆಟ್ರೋಲ್ ಬಂಕ್ದವರು ಮಕ್ಕಳಾಗ ಜಾಗ ಕೊಟ್ಟಾರೆ. ರಾಜೇಂದ್ರ ಸಿಂಗ್ ಪೆಟ್ರೋಲ್ ಬಂಕ್ ಅಂತ ಭಾಳ ಒಳ್ಳೆಯವರ ಅಣ್ಣವರು, ಭಾಳ ಸಪೋರ್ಟ್ ಮಾಡಿದ್ರು. ಇಲ್ಲೇ ಇರೋಣ, ಬೇಕಾದರೂ ಊಟ ಭೀ ಮಾಡಿಸ್ತಾ ಅಂತ ಹೇಳಿದ್ರು. धन्यवाद भैया जी. बहुत अच्छा लगा. हाँ, ಮುಂದೆ ಹಿಡಿದು ಗಾಡಿ ನಡೆಸಿ ಸಾಕಾಗಿದೆ ಈಗ ನನಗದರು. ಗುರುಗಳು ಆಲ್ರೆಡಿ ಒಳಗೆ ಹೋಗಿ ಮಲ್ಕೊಂಡಾರ. ಏನಾದ್ರು ಹೇಳ್ರಿ ಗುರುಗಳೇ ಒಂದು 2 ಮಾತು. ಹೋಯ್ತಾ ಜರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತು ಜೈ ಶ್ರೀರಾಮ್.